ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಮನೆ ಮದ್ದು ಚಾನಲ್. ಇವತ್ತು ಈ ಇರುಳುಗಣ್ಣು ಸಮಸ್ಯೆ ಇರುವವರು, ಇಂಥ ಸಮಸ್ಯೆಗೆ ನಾವು ಹಳ್ಳಿಯಲ್ಲಿ ಯಾವ ರೀತಿ ಮನೆಮದ್ದನ್ನು ಮಾಡ್ತೇವೆ ಅಂತ ತಿಳಿಸ್ತಿದ್ದೇನೆ. ಈ ಮನೆಮದ್ದು ತುಂಬ ಸಿಂಪಲ್ ಇದೆ. ಈ ಸಮಸ್ಯೆ ಇರುವವರು ಇದನ್ನು ಮಾಡಬಹುದು. ಆದರೆ ಇದಕ್ಕೆ 3 ಬಗೆಯ ಅಂಶ ಬೇಕಿದೆ. ಒಂದು, ನಿಂಬೆ ರಸ ಬೇಕು, ನಮಗೆ ಜೇನುತುಪ್ಪ ಬೇಕು ಮತ್ತು ಸ್ವಲ್ಪ ಧೈರ್ಯ ಬೇಕು. ಸ್ವಲ್ಪ ನಿಂಬೆ ರಸಕ್ಕೆ ಶುದ್ಧವಾದ ಜೇನುತುಪ್ಪ ಇದ್ದರೆ ಒಳ್ಳೆಯದು. ಸ್ವಲ್ಪ ನಿಂಬೆ ರಸಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಕಣ್ಣಿಗೆ ಕಾಡಿಗೆ ರೀತಿಯಲ್ಲಿ ಹಚ್ತಾ ಬರಬೇಕು. ನಾವು ಕಾಡಿಗೆ ಹಚ್ತೇವಲ್ಲ, 2 ಕಣ್ಣಿಗೆ ಚೆಂದ ಮಾಡಿ, ಅದೇ ರೀತಿ ಕಣ್ಣಿಗೆ ಕಾಡಿಗೆ ರೀತಿಯಲ್ಲಿ ಈ ಮಿಶ್ರಣವನ್ನು ಹಚ್ತಾ ಬರಬೇಕು. ಕಣ್ಣಿನ ಒಳಗೆ ನಾನು ಹಾಕಲಿಕ್ಕೆ ಹೇಳ್ತಾ ಇಲ್ಲ, ನೀವು ಹೆದರೋದು ಬೇಡ. ಕಣ್ಣಿನ ಹೊರಗೆ ನಾವು ರೆಪ್ಪೆಯ ಕೆಳಗೆ ಇಲ್ಲಿ ಕಾಡಿಗೆ ರೀತಿಯಲ್ಲಿ ಹಚ್ಚೋದ್ರಿಂದ ಈ ಇರುಳುಗಣ್ಣಿನ ಸಮಸ್ಯೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ನಾನು ಅದು ಮೊದಲೇ ಹೇಳಿದ್ದೇನೆ, ನಮಗಿದರಲ್ಲಿ 3 ಬಗೆಯ ಅಂಶ ಬೇಕು. ನಿಂಬೆ ರಸ ಬೇಕು, ಶುದ್ಧವಾದ ಜೇನುತುಪ್ಪ ಬೇಕು, ಧೈರ್ಯ ಬೇಕು. ಯಾಕಂದರೆ ಕಣ್ಣಿಗೆ ನಾವು ಯಾವುದೇ ರೀತಿಯ ಲೇಪನ ಮಾಡುವಾಗ ಅಥವಾ ಕಣ್ಣಿಗೆ ಯಾವುದೇ ರೀತಿಯ ನಾವು ರಸ ಆಗಲಿ ಡ್ರಾಪ್ಸ್ ಆಗಿ ಬಿಡುವಾಗ ನಾವು ತುಂಬ ಭಯ ಪಡ್ತೇವೆ. ಅದಕ್ಕೋಸ್ಕರ ಇದರಿಂದ ಏನಾಗೋದಿಲ್ಲ. ನಾನು ಕಣ್ಣಿಗೆ ನಿಮಗೆ ಡ್ರಾಪ್ಸ್ ಬಿಡಲಿಕ್ಕೆ ಹೇಳ್ತಾ ಇಲ್ಲ. ನಾನು ಇದನ್ನು ನಿಂಬೆ ರಸ ಮತ್ತು ಜೇನುತುಪ್ಪ ಮಿಶ್ರಣ ಮಾಡಿ ಅದನ್ನು ಕಾಡಿಗೆ ರೀತಿಯಲ್ಲಿ ಹಚ್ಚಲಿಕ್ಕೆ ಹೇಳ್ತಿದ್ದೇನೆ. ಈ ರೀತಿ ಹಚ್ತಾ ಬಂದರೆ ಈ ಇರುಳುಗಣ್ಣು ಶಾಶ್ವತವಾಗಿ ಕಡಿಮೆ ಆಗುತ್ತಾ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.